Dear students, Namaste. Today we are going to learn P&L appropriation account from the chapter Accounting for Partnership Basic Concept. Second PUC Accountancy ನಲ್ಲಿ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಇದರಲ್ಲಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ನ ಹೇಳ್ಕೊಡ್ತೀನಿ. P&L appropriation is an extension of P&L account prepared for the purpose of adjusting the transaction. So P&L appropriation ಅನ್ನೋದು it is an extension of P&L account. ಸೊ ಆಲ್ರೆಡಿ P&L ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಿ ನಾವು. ಅದರಲ್ಲಿ ಏನಾದರೂ ಎಂಟ್ರೀಸ್ ಬಿಟ್ಟೋದ್ರೆ ಅದನ್ನು ನಾವು ಎಂಟರ್ ಮಾಡ್ಕೊಳ್ಳೋಕ್ಕೋಸ್ಕರ P&L ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಿ ಪ್ರಾಫಿಟ್ನ ಕಂಡಿಡಿದು ಪಾರ್ಟ್ನರ್ಸ್ಗೆ ಕರೆಕ್ಟಾಗಿ ಆ ಪ್ರಾಫಿಟ್ನ ಶೇರ್ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ಫಸ್ಟ್. ಸೊ ಕ್ವೆಶ್ಚನ್ನ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಿಯರ್ ಇಸ್ ದ ಕ್ವೆಶ್ಚನ್. Shivam and Swayam are partners sharing profits and losses in the ratio of 2:1. with capitals of rupees 2,50,000 and 1,50,000. So here Shivam introduced 2,50,000 and Swayam 1,50,000 respectively. Interest on capital is agreed at 5% per annum. So for their capital, so Shivam ಎಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾರೆ 2,50,000 and Swayam 1,50,000. ಅದಕ್ಕೆ ಫರ್ಮ್ 5% ಇಂಟ್ರೆಸ್ಟ್ನ ಕೊಡ್ತಾ ಇದೆ. And Swayam is to be allowed an annual salary of rupees 8,000. So Swayamಗೆ annual salary ಎಷ್ಟು ಸಿಗ್ತಾ ಇದೆ? 8,000 ಸಿಗ್ತಾ ಇದೆ. During the year 2024-25, they earned a profit of rupees 30,000. ಸೊ ಇವ್ರದ್ದು ಫರ್ಮ್ ಏನಿದೆ ಅದು ಅವ್ರಿಗೆ ಪ್ರಾಫಿಟ್ ಎಷ್ಟು ಬಂದಿದೆ? 30,000 ಬಂದಿದೆ. A provision of rupees 2,000 is to be made in respect of commission to the manager. ಸೊ ಕಮಿಷನ್ ಎಷ್ಟು ಪೇ ಮಾಡ್ತಿದ್ದೀರಾ? 2,000ನ ಪೇ ಮಾಡ್ತಿದ್ದೀರಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೀಯಿಂಗ್ ಶಿವಮ್ rupees 2,000 and Swayam rupees 1,000. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶಿವಮ್ ಎಷ್ಟು ಕೊಡ್ತಿದ್ದಾರೆ? 2,000 ಕೊಡ್ತಿದ್ದಾರೆ ಫರ್ಮ್ಗೆ. ಸ್ವಯಂ ಎಷ್ಟು ಕೊಡ್ತಿದ್ದಾರೆ? 1,000 ಕೊಡ್ತಿದ್ದಾರೆ. ಸೊ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಗೊತ್ತು ಅಲ್ವಾ? ಇಫ್ ದ ಪಾರ್ಟ್ನರ್ ವಿಡ್ರಾಸ್ ಮನಿ ಫ್ರಮ್ ದ ಬಿಸ್ನೆಸ್ ಫಾರ್ ಇಸ್ ಪರ್ಸ್ನಲ್ ಯೂಸ್, ಅದನ್ನು ಏನಂತ ಹೇಳ್ತೀವಿ ನಾವು? ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅವರು ಪರ್ಸ್ನಲ್ ಯೂಸಿಗೆ ಏನು ಬಿಸ್ನೆಸ್ನಿಂದ ದುಡ್ಡನ್ನು ತಗೊಂಡಿದ್ದಾರೋ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಆ ಡ್ರಾಯಿಂಗ್ಸಿಗೆ ಪಾರ್ಟ್ನರ್ಸ್ ಏನು ಮಾಡಬೇಕಾಗುತ್ತೆ? ಇಂಟ್ರೆಸ್ಟ್ನ ಪೇ ಮಾಡಬೇಕಾಗುತ್ತೆ ಫರ್ಮ್ಗೆ. ಸೊ ಸೊಲ್ಯೂಷನ್ ನೋಡೋಣ. ಫಸ್ಟ್ ಯು ನೀಡ್ ಟು ರೈಟ್ ಇನ್ ದ ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಎಷ್ಟಿದೆ ಅಂತ ಆಲ್ರೆಡಿ ನಾವಿಲ್ಲಿ ಓದಿದ್ವಿ, ದಟ್ ಇಸ್ 30,000. ಸೊ 30,000ನ ಬರಿತೀವಿ. ಇದು ಆದ ತಕ್ಷಣವೇ ಇನ್ ದ ಕ್ರೆಡಿಟ್ ಸೈಡ್ ಇಟ್ ಸೆಲ್ಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ನಾವು ಬರಿತೀವಿ. ರಿಮೆಂಬರ್, ಕ್ವೆಶ್ಚನಲ್ಲಿ ಏನಾದರೂ ಬರೀ ಡ್ರಾಯಿಂಗ್ಸ್ ಅಂತ ಹೇಳಿ ಕೊಟ್ಟಿದ್ದರೆ ಅದನ್ನ ಬರೆಯೋ ಹಾಗೆ ಇಲ್ಲ, ಅದು ನಾವು ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರಿತೀವಿ. ಬಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಇಲ್ಲಿ ಬರಿತೀವಿ. ಸೊ ಶಿವಮ್ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ? 2,000 ಇದೆ. ಆ್ಯಂಡ್ ಸ್ವಯಂನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,000 ಇದೆ. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ 3,000. ನೆಕ್ಸ್ಟ್ ಯು ನೀಡ್ ಟು ರೈಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಒಂದು ಡೌಟ್ ಬರ್ಬೋದು ಸ್ಟೂಡೆಂಟ್ಸ್ಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡೆಬಿಟ್ ಸೈಡಲ್ಲಿ ಬರಿತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ರೆಡಿಟ್ ಸೈಡಲ್ಲಿ ಬರಿತೀವಿ ಅಂತ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನೋದು ಪಾರ್ಟ್ನರ್ಸು ಫರ್ಮ್ಗೆ ಕೊಡೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನೋದು ಫರ್ಮ್ ಪಾರ್ಟ್ನರ್ಸ್ಗೆ ಕೊಡುವಂಥದ್ದು. ಸೊ ಅದಕ್ಕೆ ಡೆಬಿಟ್ ಸೈಡಲ್ಲಿ ಬರೆದಿರ್ತೀವಿ. ಸೊ ಶಿವಮ್ ಎಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದಾನೆ ಕ್ಯಾಪಿಟಲ್ ಅಂದರೆ 2,50,000 ವಿಚ್ ಇಸ್ ಗಿವನ್ ಇನ್ ದ ಕ್ವೆಶ್ಚನ್. ಸೊ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಫರ್ಮು? 5%. ಸೊ 2,50,000 ಇಂಟು 5%, ಇಟ್ ವಿಲ್ ಬಿ 12,500. ನೆಕ್ಸ್ಟ್ ಸ್ವಯಂ ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ 1,50,000. ಫಾರ್ ದ್ಯಾಟ್ 5% ಇಂಟ್ರೆಸ್ಟ್, ಸೊ ಇಟ್ ವಿಲ್ ಬಿ 7,500. ಸೊ ಟೋಟಲ್ ಇಂಟ್ರೆಸ್ಟ್ ಪೇಯ್ಡ್ ಬೈ ದ ಫರ್ಮ್ ಎಷ್ಟಾಗುತ್ತೆ? 20,000.
ಈಗ ನೆಕ್ಸ್ಟ್ ಏನಿದೆ, ಸ್ಯಾಲರಿ, ಟು ಸ್ಯಾಲರಿ. ಸೊ ಇಲ್ಲಿ ಸ್ಯಾಲರಿ ಯಾರಿಗೆ ಕೊಡ್ತಿದ್ದೀರಾ, ಟು ಹೂಮ್ ಯು ಆರ್ ಪೇಯಿಂಗ್. ಸ್ಯಾಲರಿ ಯಾರಿಗೆ ಕೊಡ್ತಿದ್ದೀರಾ, ಸ್ವಯಂಗೆ ಕೊಡ್ತಿದ್ದೀರಾ. ಸೊ ಸ್ಯಾಲರಿ ಟು ಸ್ವಯಂ. How much it is? 8,000. Next, commission. Here they have given commission to manager. How much it is? 2,000. ಸೊ ಇಷ್ಟೇ ಬರೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಈ 5 ಎಂಟ್ರೀಸ್ನ ನೀವು ನೆನ್ಪಿಟ್ಕೊಳ್ಳಿ. ಕ್ರೆಡಿಟ್ ಸೈಡಲ್ಲಿ P&L ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಸ್ಯಾಲರಿ ಆ್ಯಂಡ್ ಕಮಿಷನ್. ಇವುಗಳನ್ನ ಹುಡುಕಿ ಬರೆದ್ರೆ ಆಯಿತು. ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಪ್ರಾಫಿಟ್ ಕಂಡುಹಿಡಿಬೇಕು. ಸೊ ಪ್ರಾಫಿಟ್ ಎಷ್ಟು ಬಂದಿದೆ, ಆ ಪ್ರಾಫಿಟನ್ನು ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಸೊ ಈಗ ಕ್ರೆಡಿಟ್ ಸೈಡ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 33,000 ಬರುತ್ತೆ. ಡೆಬಿಟ್ ಸೈಡ್ನ ಆ್ಯಡ್ ಮಾಡಿದ್ರೆ ನಿಮಗೆ 30,000 ಸಿಗುತ್ತೆ. ದ್ಯಾಟ್ ಮೀನ್ಸ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್ ಅಂತ ಇದೆ. ಸೊ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆದು ಟೋಟಲ್ನ ನಾವು ಏನು ಮಾಡ್ತೀವಿ, ಬರಿತೀವಿ. ಸೊ ಹಿಯರ್ 33,000, ಹಿಯರ್ ಆಲ್ಸೋ 33,000 ಅಂತ ಹೇಳಿ ಬರಿತೀವಿ. ಈಗ 33,000ಇಂದ ಈ 30,000ನ ಲೆಸ್ ಮಾಡಿದ್ರೆ ದಟ್ ಮೀನ್ಸ್ ನಿಮ್ಮ ಪ್ರಾಫಿಟ್ ಎಷ್ಟಿದೆ ಅಂತ ಅರ್ಥ, 3,000 ಪ್ರಾಫಿಟ್ ಇದೆ. ಈ 3,000 ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಹಿಯರ್ ವಿ ನೀಡ್ ಟು ರೈಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ, ಶಿವಮ್ ಆ್ಯಂಡ್ ಸ್ವಯಂ. And their ratio is given in the question itself, that is 2:1. So here 3,000 is the profit into 2/3. ಸೊ ಈ 3 ಹೇಗೆ ಬಂತು ಅಲ್ವಾ. ಸೊ 2:1 ಅಂತ ಹೇಳಿ ಕೊಟ್ಟಿದ್ದಾರೆ. 2 + 1 ಮಾಡ್ತೀವಿ, ಸೊ 3 ಬರುತ್ತೆ. ಸೊ 2/3 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, 2,000 ಸಿಗುತ್ತೆ. ಆ್ಯಂಡ್ ಸ್ವಯಂನ ಕೇಸ್ನಲ್ಲಿ 3,000 into 1/3 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ, 1,000 ಸಿಗುತ್ತೆ. ಸೊ ಟೋಟಲ್ ಎಷ್ಟಾಯಿತು, 3,000 ಆಯಿತು. ಸೊ ಇಷ್ಟೇ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಇರೋದು. ಆಮೇಲೆ ಇಲ್ಲಿ ಪ್ರಾಫಿಟ್ ಬದಲು ನಿಮಗೇನಾದರೂ ಲಾಸ್ ಸಿಗ್ತಿದೆ ಅಂತ ಹೇಳಿದ್ರೆ, ಲಾಸ್ ಅಂದರೆ ಏನು, ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ, ಕ್ರೆಡಿಟ್ ಸೈಡ್ ಕಡಿಮೆ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನೀವು ಈ ಕಡೆ ಬರೀತೀರಾ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಆ ಲಾಸನ್ನು ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀರಾ. ಸೊ ಇಷ್ಟು ನೀವು ವರ್ಕೌಟ್ ಮಾಡಿದ್ರೆ 6 ಮಾರ್ಕ್ಸ್ ಆರಾಮಾಗಿ ತಗೋಬೋದು.